ಚೆನ್ನಮ್ಮ ವಿಧಿವಶರಾದ ನಂತರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅದಾದ ನಂತರ ಇದು ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇರೋದು. ದೇವೇಗೌಡರು ಈ ಕ್ಷಣಕ್ಕೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಜೊತೆಗೆ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇನ್ನು ಚೆನ್ನಮ್ಮ ಅವರಿಗೆ ಹೊದಿಸಿದಂಥ ರಾಷ್ಟ್ರ ಧ್ವಜವನ್ನು ಮಾಜಿ ಪ್ರಧಾನಿ ದೇವೇಗೌಡರ ಕೈಗೆ ಹಸ್ತಾಂತರಿಸಲಾಯಿತು. ಎಚ್ ಡಿ ಕುಮಾರಸ್ವಾಮಿಯವರು ಜೊತೆಗೆ ರೇವಣ್ಣ ಅವರು ಚೆನ್ನಮ್ಮ ಅವರಿಗೆ ಮುತ್ತಿಟ್ಟು ಕಂಬನಿಯನ್ನು ಮಿಡಿದರು. ಭಾಳ ನೋವಿನ ಸಂಗತಿ. ಕಳೆದ 3 ದಿನಗಳಿಂದಲೂ ಕೂಡ ಅವರ ಕುಟುಂಬದಲ್ಲಿ ನೋವು. ಏಕೆ ಅಂತ ಅಂದರೆ ಇಷ್ಟು ದಿನಗಳ ಕಾಲ ನಾವು ಸಾಕಷ್ಟು ಜನ ರಾಜಕೀಯ ಗಣ್ಯರ ಜೊತೆಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದೇವೇಗೌಡರ ಬದುಕು ಇಷ್ಟು ದಿನಗಳ ಕಾಲ ಒಂದಾದರೆ ಇನ್ನು ಮುಂದೆ ಭಾಳ ಕಷ್ಟ ಇದೆ ಅಂತ ಹೇಳಿ. ಯಾಕೆ ಅಂತ ಅಂದರೆ ಪ್ರತಿ ಕ್ಷಣ ದೇವೇಗೌಡರ ಜೊತೆಗೆ ಕಳೀತಾ ಇದ್ದಂಥವ್ರು ಟೈಮ್ನ. ಸೊ ಅಂಥ ಒಬ್ಬ ವ್ಯಕ್ತಿ, ಒಂದು ಜೀವ ಈಗ ಅವ್ರ ಜೊತೆಗಿಲ್ಲ. ಸೊ ದೇವೇಗೌಡರಿಗೂ ಕೂಡ ಸಾಕಷ್ಟು ವಯಸ್ಸಾಗಿದೆ. ಸೊ ಹಾಗಾಗಿ ಇನ್ನು ಮುಂದೆ ಭಾಳ ಕಷ್ಟ ಅವ್ರ ಜೀವನ ಅಂತೆಲ್ಲ ಸಾಕಷ್ಟು ಜನ MLCಗಳು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವ್ರ ಅತ್ಯಾಪ್ತರೆಲ್ಲ. ಸೊ ಇದೆಲ್ಲದರ ನಡುವೆ ಈಗ ಕೊನೆಯ ಕ್ಷಣದಲ್ಲಿ ನಾವಿದ್ದೀವಿ. ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಅವರ ಎಲ್ಲ ಮಕ್ಕಳು ಒಂದೇ ಕಡೆ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ವೈದಿಕರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆಗಿದೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಪೂಜೆ ನಡೀತಾ ಇರೋದು. ಮಂತ್ರ ಪಠಣ ಮಾಡಿ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ ವೈದಿಕರು. ಸೊ ಈ ಪೂಜೆ ಎಲ್ಲ ಮುಗಿದ ನಂತರ ಸೊ ಅಂತಿಮ ವಿಧಿವಿಧಾನದ ಕಾರ್ಯಗಳು ನಡೀತವೆ. ಸೊ ಆ ನಿಟ್ಟಿನಲ್ಲಿ ಕೊನೆಗೆ ಈಗ ಮತ್ತೊಮ್ಮೆ ಎಲ್ಲ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಅಲ್ಲಿ ನೆರೆದಿರುವಂಥ ಜನ ಆಗಿರ್ಬೋದು, ಕೊನೆಯದಾಗಿ ಮುಖ ನೋಡ್ಕೊಂಡ್ಬಿಡ್ತಾರೆ. ಸೊ ಅದಾದ ನಂತರ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗ್ತಾರೆ. ಭಾಳ ಗಟ್ಟಿಗಿತ್ತಿ ಅಂತ ಹೇಳಿ ಕರೀತಾರೆ ಅವರನ್ನು. ಯಾಕೆ ಅಂತ ಅಂದರೆ 2001 ಫೆಬ್ರವರಿ 21 ಅಂತ ಅನಿಸುತ್ತೆ. ಸೊ ಆ ಸಂದರ್ಭದಲ್ಲಿ ಚೆನ್ನಮ್ಮ ಅವರಿಗೆ ಆ್ಯಸಿಡ್ ಅಟ್ಯಾಕ್ ಆಗುತ್ತೆ. ಸೊ ಅದು ಅವರಿಗೆ ಮರುಹುಟ್ಟು. ಸೊ ಆ ನಿಟ್ಟಿನಲ್ಲಿ ಅವರು ಮತ್ತೊಮ್ಮೆ ಅದರಿಂದ ಹುಷಾರಾಗಿ ಬಂದು ಅದಾದ ನಂತರ ಅವರು ದೇವೇಗೌಡರ ಜೊತೆಗೆ ನಿಲ್ಲುವ ರೀತಿ ಇದೆಯಲ್ಲ, ದೇವೇಗೌಡರೇ ಕುಗ್ಗು ಹೋಗ್ಬಿಟ್ಟಿದ್ರಂತೆ. ಅಂಥ ಸಂದರ್ಭದಲ್ಲಿ ನನಗೇನೂ ಆಗಿಲ್ಲ, ನಾನು ಹುಷಾರಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿ ದೇವೇಗೌಡರಿಗೆ ಧೈರ್ಯ ತುಂಬುವ ರೀತಿ. ಸೊ ಅದನ್ನೆಲ್ಲ ಸಾಕಷ್ಟು ಜನ ನೆನೆಸ್ಕೊಳ್ತಾ ಇದ್ರು. ತಮ್ಮ ಸಂಬಂಧಿಕರಿಂದಲೇ ಆ ಆಗಿ ಅವರನ್ನು ಜೈಲಿಗೆಲ್ಲ ಕಳಿಸಲಾಗಿತ್ತು. ಬಟ್ ಅದಾದ ನಂತರ ದೇವೇಗೌಡರಿಗೆ ಹೇಳಿದ್ರಂತೆ, ಕ್ಷಮಿಸಿಬಿಡಿ ಅವರನ್ನು ಹೋಗಲಿ ಅಂತ ಹೇಳಿ. ಚೆನ್ನಮ್ಮ ಅಂದರೆ ಅಷ್ಟು ಮುಗ್ಧತೆ, ಜೊತೆಗೆ ತಾಯಿ ಹೃದಯ. ಮನೆಗೆ ಯಾರೇ ಬಂದರೂ ಕೂಡ ಅವ್ರಿಗೆ ಊಟ ಮಾಡಿಸದೆ ವಾಪಸ್ ಕಳಿಸ್ತಾ ಇರಲಿಲ್ವಂತೆ. ಸೊ ಹಾಗಾಗಿನೇ ಅನ್ನದಾತೆ ಅಂತ ಕರೀತಾರೆ ಅವರನ್ನು. ಇದ್ರ ಜೊತೆಗೆ ಇವತ್ತು ಕೂಡ ನೋಡಿ, ಅಲ್ಲಿ ಒಂದು ಕಡೆ ಅಂತ್ಯಕ್ರಿಯೆ ಸಿದ್ಧತೆ ಆಗ್ತಾ ಇದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಇದೆಲ್ಲದರ ನಡುವೆ ಜನ ಬರ್ತಾ ಇದ್ದಾರಲ್ಲ ಅಂತ್ಯಕ್ರಿಯೆಗೆ. ಸೊ ಅವರೆಲ್ಲ ಹಸಿವಿನಿಂದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಅವ್ರ ಜೀವನ ಪೂರ್ತಿ ಎಲ್ರಿಗೂ ಊಟ ಹಾಕ್ಕೊಂಡೇ ಬಂದರು. ಅದೇ ರೀತಿಯಾಗಿ ಕೊನೆಗಾಲದಲ್ಲೂ ಕೂಡ ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಭಾಳ ಇಷ್ಟ ಅವ್ರಿಗೆಲ್ಲರನ್ನೂ ಹಸಿವನ್ನು ನೀಗಿಸೋದು. ಅದೇ ರೀತಿಯಾಗಿ ಇವತ್ತು ಕೂಡ ಅವರ ಕೊನೆಗಾಲದಲ್ಲೂ ಅಲ್ಲಿ ಆಹಾರದ ವ್ಯವಸ್ಥೆಯನ್ನು, ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರೆಲ್ಲ ಇದ್ದಾರೆ, ಪೂಜೆ ಕೂಡ ನೆರವೇರ್ತಾ ಇದೆ.